ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟಾಗಿ ಕಾಯಿ ರಸಮ್ ಹೇಗೆ ಮಾಡೋದು, ತುಂಬ ಕ್ವಿಕ್ಕಾಗಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಂದು 5 ಮಿನಿಟ್ಸಲ್ಲೇ ಈ ರಸಮ್ನ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡದಂಗೆ ಈ ವಿಡಿಯೋನ ನೋಡಿ. ಕಾಯಿ ರಸಮ್ ಮಾಡೋದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ 1 ಇಡಿಯಷ್ಟು ಕರಿಬೇವು, 3 ರಿಂದ 4 ಮೆಣಸಿನಕಾಯಿ, ಹಾಗೆ 1 ಬಟ್ಲಷ್ಟು ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1 ಸ್ಪೂನಷ್ಟು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಣಮೆಣಸಿನ್ಕಾಯಿ, ಹಾಗೆ ಹುಣಸೆಹಣ್ಣು. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಬಟ್ಲಷ್ಟು ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಕಾಯಿ ತುರಿದೂ ಹಾಕೋಬೋದು ಅಥವಾ ಹಚ್ಚಿನೂ ಹಾಕೋಬೋದು. ಹಾಗೆ ಒಂದು 3 ರಿಂದ 4 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಮೀಡಿಯಮ್ ಖಾರ ಇರೋವಂಥದ್ದು. ಹಾಗೆ ಒಂದು 3 ರಿಂದ 4 ಎಳೆಯಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಅಥವಾ ನೀವು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಸಹ ರಸನೂ ಹಿಂಡ್ಕೋಬೋದು. ಹಾಗೆ 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಒಗ್ಗರಣೆಗೆ ಬಿಟ್ಬಿಟ್ಟು ಅಷ್ಟೂ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ. ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ತೊಗೊಳ್ಳಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಳ್ಳಿ. ಸೊ ಇದಿಷ್ಟೂ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಸ್ವಲ್ಪ ನೀರನ್ನು ಹಾಕ್ಕೊಂಡು, ಸೊ ಈಗ ನೋಡ್ತಾ ಇರ್ಬೋದು, ಫುಲ್ ನಯಸ್ಸಾಗಿ ರುಬ್ಕೋಬೇಕಾಗತ್ತೆ. ಎಲ್ಲೂ ತರಿ ಇರಬಾರ್ದು, ಅಷ್ಟು ನಯಸ್ಸಾಗಿ ರುಬ್ಕೋಬೇಕು. ಈಗ ನೀವು ಯಾವ ಪಾತ್ರೆಯಲ್ಲಿ ರಸಮ್ ಮಾಡ್ತಿರೋ ಸೊ ಆ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಎಣ್ಣೆ ಕಾಯ್ತಿದ್ದಂಗೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ 2 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇಂಗುನ ಹಾಕ್ಕೊತಾ ಇದ್ದೀನಿ. ಸೊ 1-2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲಾನ, ಸೊ ಅದಿಷ್ಟೂ ಇದಕ್ಕೆ ಹಾಕ್ಕೋಬೇಕು. ಈ ರಸಮ್ ನೀವು ಅನ್ನದ ಜೊತೆಗೆ ಅಷ್ಟೇ ಅಲ್ಲ, ಮುದ್ದೆ ಜೊತೆಗೆ ಊಟ ಮಾಡ್ಬೋದು. ನಿಮಗೆ ಟೇಸ್ಟ್ ವೈಸ್ ಯಾವ ಥರ ಇರುತ್ತೆ ಅಂದರೆ, ನಾವು ಬಸ್ಸಾರು ತಿನ್ನಬೇಕಾದ್ರೆ ಯಾವ ಥರ ಟೇಸ್ಟ್ ಇರುತ್ತಲ್ಲ, ಸೇಮ್ ಅದೇ ಥರನೇ ಟೇಸ್ಟ್ ಇರುತ್ತೆ. ಸೊ ಮಿಕ್ಸಿ ಜಾರಲ್ಲಿ ಉಳಿದಿದ್ದಷ್ಟಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ತೀರಾ ನೀರಿಗೆ ಮಾಡ್ಕೊಬೇಡಿ, ಸ್ವಲ್ಪ ಮಂದಗಿರೋ ಥರಕ್ಕೆ ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೋಬೇಡಿ, ಮಂದಗೆ ಬರೋಷ್ಟು ಹಾಕ್ಕೊಂಡ್ರೆ ಸಾಕು. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲ್ರೆಡಿ ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಹಾಕ್ಕೊತಾ ಇಲ್ಲ. ನೀವು ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಅದ್ರ ರಸನೂ ಹಾಕ್ಕೋಬೋದು. ಸೊ ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ತುಂಬಾ ಇನ್ಸ್ಟೆಂಟಾಗಿ ಹಾಗೆ ತುಂಬಾ ಬೇಗನೆ ಆಗುವಂಥ ರಸಮ್ ಇದು. ಯಾವುದೇ ಥರ ತರಕಾರಿ ಹಚ್ಕೊಂಡು ಸಾಂಬಾರು ಮಾಡ್ಕೊಳೋ ಥರ ಇರಲ್ಲ. ರಸಮ್ ಕುದೀತಾ ಇರ್ಬೇಕಾದ್ರೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸೊ ಆವಾಗ ರಸಮ್ ರೆಡಿ ಆಗುತ್ತೆ. ನಿಮಗೆ ಈ ರಸಮ್ ಇಷ್ಟ ಆಗಿದ್ದರೆ ಅಥವಾ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಸಲ ಈ ರಸಮ್ನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು.